ಒಂದು ಕಡೆ ಜಾಗತಿಕವಾಗಿ ರಾಜಕಾರಣದ ಚದುರಂಗದಾಟದಲ್ಲಿ ಒಂದು ಮಹಾ ಹೇಳಿಕೆ ಬಂದಿದೆ, ಒಂದು ದೊಡ್ಡ ಮೇಜರ್ ಸ್ಟೇಟ್ಮೆಂಟ್ ಬಂದಿದೆ. ಎಲ್ಲರೂ ಕೂಡ ಇಡೀ ಜಗತ್ತೇ ಒಂದು ಕಡೆ ನೋಡ್ತಾ ಇದ್ರೆ ಈ ರಷ್ಯಾ ಅಧ್ಯಕ್ಷರು ವ್ಲಾಡಿಮಿರ್ ಪುಟಿನ್ ನೀಡಿರುವಂಥ ಒಂದು ಹೇಳಿಕೆ ನಿಜಕ್ಕೂ ಒಂದು ಸಂಚಲನವನ್ನೇ ಸೃಷ್ಟಿ ಮಾಡ್ತಾ ಇದೆ. ಅದು ಅವರು ಹೇಳಿರೋದು ನಮ್ಮ ಭಾರತದ ಬಗ್ಗೆ. ಭಾರತ ಒಂದು ಮಹಾನ್ ರಾಷ್ಟ್ರ ಅಂತ ಒಂದು ಜಾಗತಿಕ ವೇದಿಕೆಯಲ್ಲಿ ಹಾಡಿ ಹೊಗಳಿದ್ದಾರೆ. ಹಾಗೆ ಮೋದಿ ಅವರ ಗುಣಗಾನವನ್ನ ಮಾಡಿದ್ದಾರೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್. ಅಂದರೆ ಪಾಶ್ಚಿಮಾತ್ಯ ದೇಶಗಳು, ಅಂದರೆ ವೆಸ್ಟರ್ನ್ ಕಂಟ್ರೀಸ್, ಈ ಅಮೆರಿಕ ಆಗಿರ್ಬೋದು, ಯುರೋಪ್ ಆಗಿರ್ಬೋದು, ರಷ್ಯಾ ಜೊತೆ ಅಥವಾ ರಷ್ಯಾ ಹಾಗೂ ಭಾರತದ ಸಂಬಂಧವನ್ನು ಹಾಳು ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯಾರು ಎಷ್ಟೇ ಬಂದು ಎಷ್ಟೇ ಒತ್ತಡವನ್ನು ಹಾಕಿದರೂ ಕೂಡ ನಮ್ಮ ಹಾಗೂ ಭಾರತದ ಸಂಬಂಧ ಸದಾಕಾಲ ಇದೇ ರೀತಿ ಇರುತ್ತೆ. ಭಾರತದ ಮೇಲೆ ಯಾವುದೇ ಕಾರಣಕ್ಕೂ ನೀವು ಒತ್ತಡ ಹೇರುವಂತಹ ತಂತ್ರಗಳು ನಿಮ್ಮಲ್ಲಿದ್ದರೆ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಡಿ, ಯಾಕಂದರೆ ಅದು ನಿಮಗೆ ಉಲ್ಟಾ ಹೊಡೆಯುತ್ತೆ, ನಿಮಗೆ ತಿರುಗುಬಾಣ ಆಗುತ್ತೆ. ಯಾಕಂದರೆ ಭಾರತ ಒಂದು ಮಹಾನ್ ರಾಷ್ಟ್ರ, ಅದು ಸದೃಢವಾಗಿ ನಿಂತಿದೆ, ಅದು ಸ್ಟ್ರಾಂಗ್ ಆಗಿದೆ. ನಿಮ್ಮ ಒತ್ತಡಗಳಿಗೆ ಅಥವಾ ನಿಮ್ಮ ಹೇರಿಕೆಗಳಿಗೆ ಬಗ್ಗುವಂತಹ ರಾಷ್ಟ್ರ ಭಾರತ ಅಲ್ಲ. ಹಾಗೆ ಮೋದಿಯವರು ಕೂಡ ತಮ್ಮ ದೇಶದ ಜನರಿಗಾಗಿ, ಅವರ ಹಿತಾಸಕ್ತಿಗಾಗಿ ಏನು ಬೇಕಾದರೂ ಮಾಡ್ತಾರೆ. ಸರಿಯಾದ ಡಿಸಿಷನ್ಸ್ ತಗೊಳ್ಳೋದಕ್ಕೆ ಮೋದಿ ಅವರಿಗೆ ಗೊತ್ತಿದೆ. ನೀವೇನು ಎಕ್ಸ್ಟರ್ನಲಿ ಪ್ರೆಷರ್ ಹಾಕಿ ಅವರಿಗೆ ಡೈರೆಕ್ಷನ್ಸ್ ತೋರಿಸೋದು ಬೇಕಾಗಿಲ್ಲ. ಅವರಿಗೆ ಅಷ್ಟು ಬುದ್ಧಿ ಇದೆ, ಸಾಮರ್ಥ್ಯ ಇದೆ, ಎಲ್ಲವನ್ನೂ ಕೂಡ ಅವರೇ ಹ್ಯಾಂಡಲ್ ಮಾಡ್ತಾರೆ. ಹಾಗೆ ರಷ್ಯಾ ಮತ್ತು ಭಾರತದ ಸಂಬಂಧ ಚೆನ್ನಾಗಿಯೇ ಮುಂದುವರಿಯುತ್ತೆ ಅಂತ ಹೇಳ್ತಾ ಒಂದು ದೊಡ್ಡ ಆಫರ್ ಕೂಡ ರಷ್ಯಾ ಅಧ್ಯಕ್ಷರು ಭಾರತಕ್ಕೆ ನೀಡಿದ್ದಾರೆ. ಏನದು ಆಫರ್, ಏನು ಎತ್ತ, ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ ಭಾರತದ ತಂಟೆಗೆ ಹೋಗಬೇಡಿ ಅಂತ ಪುಟಿನ್ ಅವರು ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಜಾಗತಿಕ ವೇದಿಕೆಯಲ್ಲಿ ನಿಂತು ಈ ರೀತಿ ಸ್ಟೇಟ್ಮೆಂಟ್ನ ರಷ್ಯಾ ಅಧ್ಯಕ್ಷರು ನೀಡಿದ್ದಾರೆ. ಭಾರತದ ಸ್ವತಂತ್ರ ವಿದೇಶಾಂಗ ನೀತಿಯನ್ನ ಮುಕ್ತ ಕಂಠದಿಂದ ಹೊಗಳಿದ್ದಾರೆ, ಶ್ಲಾಘಿಸಿದ್ದಾರೆ ಪುಟಿನ್. ಭಾರತದ ಮೇಲೆ ಒತ್ತಡ ಹೇರೋದು ವೇಸ್ಟ್, ಅದು ವ್ಯರ್ಥ ಮತ್ತು ಜಾಗತಿಕ ಸ್ಥಿರತೆಗೆ ಮಾರಕ ಅಂತ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹೇಳಿದ್ದಾರೆ. ಹಾಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ಬೆದರಿಕೆಗೆ ಮಣಿಯದ ಭಾರತದ ಗಟ್ಟಿತನಕ್ಕೆ ಪುಟಿನ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ವೆಸ್ಟರ್ನ್ ಕಂಟ್ರೀಸ್ ಏನೇ ಹೇಳಿದರೂ ಕೂಡ ಅದಕ್ಕೆ ಭಾರತ ಮಣಿತಾ ಇಲ್ಲ, ತನ್ನದೇ ನಿಲುವಲ್ಲೇ ಕಂಟಿನ್ಯೂ ಆಗ್ತಾ ಇದೆ, ಹಿತ್ತಾಳೆ ಕಿವಿ ಆಗಿಲ್ಲ. ಅದು ಯಾರೋ ಹೇಳಿದ್ನ ಕೇಳಿಕೊಂಡು ತನ್ನ ನಿಲುವನ್ನು ಚೇಂಜ್ ಮಾಡ್ಕೊಳ್ತಾ ಇಲ್ಲ ಭಾರತ ಅಂತ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಭಾರತ ತನ್ನ ರಾಷ್ಟ್ರೀಯ ಹಿತಾಸಕ್ತಿಗೆ ಮೊದಲ ಆದ್ಯತೆ ನೀಡುತ್ತೆ ಅಂತ ಪ್ರತಿಪಾದನೆಯನ್ನ ಮಾಡಿದ್ದಾರೆ. ಹಾಗೆ ಭಾರತ ಹಾಗೂ ರಷ್ಯಾ ಸ್ನೇಹ ಯಾರೇ ಅಡ್ಡ ಬಂದರೂ ಕೂಡ ಅದು ಅಲುಗಾಡಲ್ಲ ಅಂತ ರಷ್ಯಾದ ಬಲಿಷ್ಠ ನಾಯಕ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಮೋದಿ ನಾಯಕತ್ವದಲ್ಲಿ ಭಾರತದ ಪ್ರಭಾವಶಾಲಿ ಆರ್ಥಿಕ ಪ್ರಗತಿಯ ಬಗ್ಗೆ ಅವರು ಹೆಮ್ಮೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾರತವನ್ನ ಒಂದು ಮಹಾನ್ ರಾಷ್ಟ್ರ ಅಂತ ಕರೆದಿದ್ದಾರೆ. ಹಾಗೆ ಭಾರತದ ಸ್ವತಂತ್ರ ವಿದೇಶಾಂಗ ನೀತಿಯನ್ನು ಅವರು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ಜೊತೆಗೆ ರಷ್ಯಾ ಜೊತೆಗಿನ ಸಂಬಂಧವನ್ನ ಕಡಿಮೆ ಮಾಡುವಂತೆ ಭಾರತದ ಮೇಲೆ ಪಾಶ್ಚಿಮಾತ್ಯ ದೇಶಗಳು ಒತ್ತಡವನ್ನು ಹೇರ್ತಾ ಇದ್ವು. ಇದಕ್ಕೆ ತೀಕ್ಷ್ಣವಾಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ ಪುಟಿನ್. ಭಾರತದ ಮೇಲೆ ಇಂತಹ ಒತ್ತಡಗಳನ್ನು ಹೇರೋದು ವ್ಯರ್ಥ ಹಾಗೂ ಜಾಗತಿಕ ಸ್ಥಿರತೆಗೆ ಮಾರಕವಾಗುತ್ತೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಾಗೆ ನಾನು ಆಗಲೇ ಹೇಳಿದೆ, ಈ ಫ್ರೆಂಡ್ಶಿಪ್ ಏನಿದೆ ಅಥವಾ ವ್ಯಾವಹಾರಿಕ ಸಂಬಂಧ ಏನಿದೆ ಭಾರತ ಹಾಗೂ ರಷ್ಯಾದ ನಡುವೆ, ಇದನ್ನು ಕಡಿಮೆ ಮಾಡಿ, ಈ ಸಂಬಂಧ ಬೇಡ ಅಂತ ಪಾಶ್ಚಿಮಾತ್ಯ ದೇಶಗಳು ಭಾರತದ ಮೇಲೆ ಪ್ರೆಷರ್ ಹಾಕಿದ್ವು. ಅಂದರೆ ವೆಸ್ಟರ್ನ್ ಕಂಟ್ರೀಸ್, ಅಮೆರಿಕ ಆಗಿರ್ಬೋದು, ಯುರೋಪ್ ಆಗಿರ್ಬೋದು. ಇದಕ್ಕೆ ಪುಟಿನ್ ಒಂದು ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಏನದು ಎಚ್ಚರಿಕೆ? ನಿರ್ಬಂಧದ ಬೆದರಿಕೆ ಹಾಕಿದರೆ ಅದು ನಿಮಗೆ ಉಲ್ಟಾ ಹೊಡೆಯುತ್ತೆ, ಅದು ನಿಮಗೇನೆ ತಿರುಗುಬಾಣ ಆಗುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಭಾರತದ ಮೇಲೆ ನಿರ್ಬಂಧ ಹೇರುವ ಪ್ರಯತ್ನಗಳು ಉಲ್ಟಾ ಹೊಡೆಯುತ್ತೆ, ನಿಮಗೇನೆ ಅದು ಕೌಂಟರ್ ಆಗಿ ವಾಪಸ್ ನಿಮ್ಮ ಹತ್ರನೇ ಬರುತ್ತೆ ಅಂತ ಪುಟಿನ್ ಹೇಳಿದ್ದಾರೆ. ಯಾವುದೇ ಬಾಹ್ಯ ಒತ್ತಡವಿದ್ರೂ ಕೂಡ, ಅಂದರೆ ಎಕ್ಸ್ಟರ್ನಲಿ ಏನೇ ಪ್ರೆಷರ್ ಇದ್ರೂ ಕೂಡ ರಷ್ಯಾ ಭಾರತ ಸಂಬಂಧಕ್ಕೆ ಧಕ್ಕೆ ಬರೋದಿಲ್ಲ ಅಂತ ಸ್ಪಷ್ಟನೆಯನ್ನು ನೀಡಿದ್ದಾರೆ ವ್ಲಾಡಿಮಿರ್ ಪುಟಿನ್. ಸಾರ್ವಭೌಮ ರಾಷ್ಟ್ರಕ್ಕೆ ತನ್ನ ರಕ್ಷಣೆ ಮತ್ತು ಪಾಲುದಾರರನ್ನು ಆರಿಸುವ ಹಕ್ಕಿದೆ ಅಂತ ರಷ್ಯಾ ಹೇಳಿದೆ. ಒಂದು ಸೋವೆರಿನ್ ಕಂಟ್ರಿ ನಮ್ಮ ಭಾರತ. ಹಾಗೆ ಅದಕ್ಕೆ ತನ್ನ ದೇಶದ ರಕ್ಷಣೆಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅಥವಾ ತನ್ನ ದೇಶದಲ್ಲಿರುವಂತಹ ಜನರ ರಕ್ಷಣೆಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು, ಇದರ ಜೊತೆಗೆ ತಾನು ಯಾವ ರಾಷ್ಟ್ರದ ಜೊತೆಗೆ ಪಾಲುದಾರಿಕೆಯಲ್ಲಿ ಇರಬೇಕು, ವ್ಯಾವಹಾರಿಕವಾಗಿ ಯಾರನ್ನ ಪಾಲುದಾರರನ್ನಾಗಿ ಗುರುತಿಸಬೇಕು, ಆರಿಸಬೇಕು ಎನ್ನುವಂಥ ಹಕ್ಕು ಆ ರಾಷ್ಟ್ರಕ್ಕೇನೆ ಇರುತ್ತೆ. ಅದಕ್ಕೆ ಬೇರೆಯವ್ರು ಹೋಗಿ ಅಲ್ಲಿ ಮೂಗು ತೂರಿಸೋದು ಬೇಡ ಅಂತ ರಷ್ಯಾ ಅಧ್ಯಕ್ಷರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಮೆರಿಕದ ಜೊತೆಗಿನ ಭಾರತದ ಸಂಬಂಧ ರಷ್ಯಾಗೆ ಮುಜುಗರ ತಂದಿಲ್ಲ ಅಂತಲೂ ಕೂಡ ಅಧ್ಯಕ್ಷ ಪುಟಿನ್ ಹೇಳಿದ್ದಾರೆ. ಭಾರತಕ್ಕೆ ಏನು ನೀಡಬೇಕು ಅಂತ ಹೇಳೋದಕ್ಕೆ ಯಾರಿಗೂ ಕೂಡ ಸಾಧ್ಯವಿಲ್ಲ ಅಂತ ಪರೋಕ್ಷವಾಗಿ ಅಮೆರಿಕ ಹಾಗೂ ಯುರೋಪ್ ರಾಷ್ಟ್ರಗಳಿಗೆ ಪುಟಿನ್ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಭಾರತದ ಮೇಲೆ ಆರ್ಥಿಕ ನಿರ್ಬಂಧಗಳನ್ನು ಹೇರೋದಕ್ಕೆ ಸಂಚನ್ನು ರೂಪಿಸ್ತಾ ಇರುವ ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳಿಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್
ಪರೋಕ್ಷವಾಗಿ ಒಂದು ಕಠಿಣ ಎಚ್ಚರಿಕೆಯನ್ನು ನೀಡಿದ್ದಾರೆ. ನೀವೇನೇ ಎಲ್ಲ ಪ್ರೆಷರ್ ಹಾಕ್ತಿರೋ ಅದು ನಿಮಗೇನೆ ಉಲ್ಟಾ ಹೊಡೆಯುತ್ತೆ, ಹಾಗೆ ಅದು ಪಾಶ್ಚಿಮಾತ್ಯ ದೇಶಗಳಿಗೇನೆ ತಿರುಗುಬಾಣವಾಗುತ್ತೆ ಅಂತ ಅವರು ಪ್ರತಿಪಾದಿಸಿದ್ದಾರೆ. ಹಾಗೆ ಎಷ್ಟೇ ಪ್ರೆಷರ್ ಇದ್ರೂ ಕೂಡ ನಮ್ಮ ಹಾಗೂ ಭಾರತದ ಸಂಬಂಧ ಹೀಗೆ ಗಟ್ಟಿಯಾಗಿ ನಿಲ್ಲುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಇದರ ಜೊತೆಗೆ ಪುಟಿನ್ ಅವರು ಒಂದು ಮೇಜರ್ ಆಫರ್ ಕೊಟ್ಟಿದ್ದಾರೆ. ಈ ಹಿಂದೆ ಬ್ರಹ್ಮೋಸ್ ಕ್ಷಿಪಣಿ ಎಸ್ಪೆಷಲಿ ಆಪರೇಷನ್ ಸಿಂಧೂರ್ ಟೈಮಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸಿತ್ತು. ಇದನ್ನು ಜಂಟಿಯಾಗಿ ರಷ್ಯಾ ಹಾಗೂ ಭಾರತ ಜಂಟಿಯಾಗಿ ಡೆವಲಪ್ ಮಾಡಿದಂಥ ಕ್ಷಿಪಣಿ ಅಂದರೆ ಅದು ಬ್ರಹ್ಮೋಸ್ ಕ್ಷಿಪಣಿ. ಈಗ ಅದೇ ರೀತಿ ರಷ್ಯಾ ಭಾರತಕ್ಕೆ ಮತ್ತೊಂದು ಮೇಜರ್ ಆಫರ್ ಕೊಟ್ಟಿದೆ. ಏನದು ಆಫರ್? ಭಾರತಕ್ಕೆ ಪುಟಿನ್ ಬ್ರಹ್ಮಾಸ್ತ್ರದ ಆಫರ್ ನೀಡಿದ್ದಾರೆ. ಯಾವುದದು ಬ್ರಹ್ಮಾಸ್ತ್ರ? ಅದರ ವಿಶೇಷತೆ ಏನು? ವಿಶ್ವದ ಅತ್ಯಾಧುನಿಕ Su-57 ಸ್ಟೆಲ್ತ್ ಫೈಟರ್ ಜೆಟ್ ನೀಡೋದಕ್ಕೆ ರಷ್ಯಾ ಸಿದ್ಧವಾಗಿದೆ. ಕೇವಲ ತಂತ್ರಜ್ಞಾನ ಹಂಚಿಕೆ ಮಾತ್ರವಲ್ಲ, ಕೇವಲ ಇದನ್ನು ಪೂರೈಸೋದಿಲ್ಲ. ಈ Su-57 ಏನಿದೆ ಅದನ್ನು ಕೊಡೋದು ಮಾತ್ರ ಅಲ್ಲ, ಭಾರತದಲ್ಲೇ ಯುದ್ಧ ವಿಮಾನ ಉತ್ಪಾದನೆಗೆ ಒಲವನ್ನು ತೋರಿದ್ದಾರೆ ರಷ್ಯಾ ಅಧ್ಯಕ್ಷರು. ಹಾಗೆ ಯಾವುದೇ ಷರತ್ತುಗಳಿಲ್ಲದೆ ಅತ್ಯಾಧುನಿಕ ರಕ್ಷಣಾ ತಂತ್ರಜ್ಞಾನವನ್ನು ನೀಡೋದಕ್ಕೆ ಪುಟಿನ್ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಭಾರತೀಯ ಏರ್ಫೋರ್ಸ್ ಏನಿದೆ, ವಾಯುಪಡೆಯ ಬಲವರ್ಧನೆಗೆ ರಷ್ಯಾದಿಂದ ಭರ್ಜರಿ ಬೆಂಬಲ ಸಿಕ್ಕಂತಾಗಿದೆ. ಬ್ರಹ್ಮೋಸ್ ಕ್ಷಿಪಣಿ ಯಶಸ್ಸಿನ ಬೆನ್ನಲ್ಲೇ 5ನೇ ತಲೆಮಾರಿನ ಜೆಟ್ಗಳ ಮೇಲೆ ಕಣ್ಣು ಬಿದ್ದಿದೆ. ಅಂದರೆ ರಷ್ಯಾ ಇದೀಗ ಆಫರ್ನ ಕೊಡ್ತಾ ಇದೆ ಭಾರತಕ್ಕೆ. ರಷ್ಯಾದ ಆಫರ್ನಿಂದ ಜಾಗತಿಕ ರಕ್ಷಣಾ ಮಾರುಕಟ್ಟೆಯಲ್ಲಿ ದೊಡ್ಡ ಸಂಚಲನವೇ ಸೃಷ್ಟಿಯಾಗುತ್ತೆ. ಯಾಕಂದರೆ Su-57 ಇದು 5ನೇ ತಲೆಮಾರಿನ ಜೆಟ್ಗಳು ಇವೆಲ್ಲ, ಫೈಟರ್ ಜೆಟ್, ಇದನ್ನು ನೀಡೋದಕ್ಕೆ ರಷ್ಯಾ ಸಿದ್ಧವಾಗಿದೆ. ಹಾಗೆ ಬ್ರಹ್ಮೋಸ್ ಕ್ಷಿಪಣಿ ಅಂತ ಬಂದರೆ ಇದೊಂದು ಸೂಪರ್ಸೋನಿಕ್ ಕ್ರೂಸ್ ಮಿಸೈಲ್. ಇದನ್ನು ಜಂಟಿಯಾಗಿ ಇಂಡಿಯಾ ಹಾಗೂ ರಷ್ಯಾ ಡೆವಲಪ್ ಮಾಡಿತ್ತು. ಇದು ಒಂದು ಯಶಸ್ಸನ್ನು ಕಂಡಿತ್ತು, ಎಸ್ಪೆಷಲಿ ಯುದ್ಧದ ಸಂದರ್ಭದಲ್ಲಿ. ಇದಾದ ಬಳಿಕ ಇದೀಗ ವಿಶ್ವದ ಅತ್ಯಾಧುನಿಕ Su-57 ಸ್ಟೆಲ್ತ್ ಫೈಟರ್ ಜೆಟ್ ನೀಡೋದಕ್ಕೆ ರಷ್ಯಾ ಸಿದ್ಧವಾಗ್ತಾ ಇದೆ. ಹಾಗೆ ಕೇವಲ ಯುದ್ಧ ವಿಮಾನಗಳನ್ನು ಸಪ್ಲೈ ಮಾಡೋದು ಮಾತ್ರ ಅಲ್ಲ, ಅದರ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹಂಚಿಕೊಳ್ಳೋದಕ್ಕೆ ಹಾಗೆ ಮೇಕ್ ಇನ್ ಇಂಡಿಯಾ ಯೋಜನೆಯ ಅಡಿ ಭಾರತದಲ್ಲೇ ಈ ಫೈಟರ್ ಜೆಟ್ಗಳನ್ನು ಉತ್ಪಾದಿಸೋದಕ್ಕೆ ರಷ್ಯಾ ಒಲವನ್ನು ತೋರಿದೆ. ಯಾವುದೇ ಕಠಿಣ ಷರತ್ತುಗಳಿಲ್ಲದೆ, ಯಾವುದೇ ವಿತೌಟ್ ಕಂಡೀಷನ್ ಅಥವಾ ಇನ್ ರಿಟರ್ನ್ ರಷ್ಯಾ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಈ ರಕ್ಷಣಾ ತಂತ್ರಜ್ಞಾನವನ್ನು ಹಸ್ತಾಂತರಿಸುವುದಾಗಿ ಪುಟಿನ್ ಮುಕ್ತವಾಗಿ ಪ್ರಕಟಿಸಿದ್ದಾರೆ. ಇದು ಭಾರತೀಯ ವಾಯುಪಡೆಯ ಬಲವರ್ಧನೆಗೆ ರಷ್ಯಾದಿಂದ ಸಿಕ್ಕಿರುವಂತಹ ಒಂದು ಬಹುದೊಡ್ಡ ಸಪೋರ್ಟ್ ಆಗಿದೆ. ಈಗಾಗಲೇ ಜಗತ್ತಿನ ಗಮನ ಸೆಳೆದಿದೆ ಬ್ರಹ್ಮೋಸ್ ಕ್ಷಿಪಣಿ. ಈ ಜಂಟಿ ಯೋಜನೆಯ ಅಭೂತಪೂರ್ವ ಯಶಸ್ಸಿನ ಬೆನ್ನಲ್ಲೇ ಈಗ 5ನೇ ತಲೆಮಾರಿನ ಯುದ್ಧ ವಿಮಾನಗಳ ಉತ್ಪಾದನೆಗೂ ಕೂಡ ರಷ್ಯಾ ಕೈ ಜೋಡಿಸೋದಕ್ಕೆ ಮುಂದಾಗಿರೋದು ಭಾರತದ ರಕ್ಷಣಾ ವಲಯದಲ್ಲಿ ಹೊಸ ಮೈಲಿಗಲ್ಲಾಗುವ ಮುನ್ಸೂಚನೆ ಸಿಕ್ಕಿದೆ. ಬಟ್ ಇದನ್ನು ಯಾವ ರೀತಿ ನಮ್ಮ ಭಾರತ ಒಪ್ಕೊಳ್ಳುತ್ತೆ, ಏನು ಎತ್ತ, ಎಲ್ಲವನ್ನು ಕೂಡ ಕಾದು ನೋಡಬೇಕಿದೆ. ಹಾಗೆ ಇದೆಲ್ಲದರ ನಡುವೆ ಇನ್ನೊಂದು ಸ್ಟೇಟ್ಮೆಂಟ್ ಬಂದಿದೆ ಪುಟಿನ್ ಅವರ ಕಡೆಯಿಂದ. ಏನಂತ ಅಂದರೆ G7 ಏನಿದೆ ಅದನ್ನೇ ಮೀರಿಸಿದೆ ಬ್ರಿಕ್ಸ್ ಒಕ್ಕೂಟ ಅಂತ ಪುಟಿನ್ ಅವರು ಹೇಳಿದ್ದಾರೆ. ಹಾಗೆ ಇಂಡಿಯಾ ಇಸ್ ದಿ IT ಪವರ್ ಅಂತ ಹಾಡಿ ಹೊಗಳಿದ್ದಾರೆ ಭಾರತವನ್ನು ಪುಟಿನ್ ಅವರು. ಜಾಗತಿಕ GDPಯಲ್ಲಿ G7 ರಾಷ್ಟ್ರಗಳನ್ನು ಈ ಬ್ರಿಕ್ಸ್ ಒಕ್ಕೂಟ ಮೀರಿಸಿದೆ ಅಂತ ಪುಟಿನ್ ಹೇಳಿದ್ದಾರೆ. ಹಾಗಾದರೆ ಮೊದಲನೇದಾಗಿ ಕ್ವಿಕ್ ಆಗಿ G7 ಅಂದರೆ ಏನು ಅಂತ ನೋಡ್ತಾ ಹೋಗೋದಾದರೆ, G7 ರಾಷ್ಟ್ರಗಳಲ್ಲಿ ಕೆನಡಾ ಬರುತ್ತೆ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, UK ಆ್ಯಂಡ್ US ಬರುತ್ತೆ. ಇದರ ಜೊತೆಗೆ ಎಲ್ಲ ಸಭೆಗಳಲ್ಲಿ ಯುರೋಪಿಯನ್ ಒಕ್ಕೂಟವನ್ನು ಪ್ರತಿನಿಧಿಸಲಾಗುತ್ತೆ, ರೆಪ್ರೆಸೆಂಟ್ ಮಾಡ್ತಾರೆ. ಅದೇ ಬ್ರಿಕ್ಸ್ ಅಂದರೆ ಏನು? BRIC, ಇದರಲ್ಲಿ B ಅಂದರೆ ಬ್ರೆಜಿಲ್, R ಅಂದರೆ ರಷ್ಯಾ, I ಅಂದರೆ ಇಂಡಿಯಾ, C ಅಂದರೆ ಚೀನಾ ಬರುತ್ತೆ. ಇದು ಮುಂಚೆ ಈ 4 ರಾಷ್ಟ್ರಗಳಿದ್ವು, ಬಟ್ ಈಗ ಪ್ರಸ್ತುತ ಸದ್ಯ 10 ರಾಷ್ಟ್ರಗಳು ಸೇರ್ಪಡೆ ಆಗಿದೆ ಬ್ರಿಕ್ಸ್ ಒಕ್ಕೂಟಕ್ಕೆ. ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಭಾರತ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಹಾಗೂ ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ಇದೆಲ್ಲವನ್ನ ಸೇರಿ ಒಂದು ಬ್ರಿಕ್ಸ್ ಒಕ್ಕೂಟ ಅಂತ ಕರೀತಾರೆ. ಸೊ ಜಾಗತಿಕ GDPಯಲ್ಲಿ G7 ರಾಷ್ಟ್ರಗಳನ್ನು ಬ್ರಿಕ್ಸ್ ಒಕ್ಕೂಟ ಮೀರಿಸಿದೆ ಅಂತ ಪುಟಿನ್ ಹೇಳಿದ್ದಾರೆ. ಜಗತ್ತಿನ ಸಾಫ್ಟ್ವೇರ್ ಮತ್ತು ಡಿಜಿಟಲ್ ಮಾರುಕಟ್ಟೆಯಲ್ಲಿ ಭಾರತವೇ ಕಿಂಗ್ ಅಂತ ಹಾಡಿ ಹೊಗಳಿದ್ದಾರೆ ಪುಟಿನ್. ಭಾರತದ IT ಉದ್ಯಮದ ಪ್ರಭಾವಕ್ಕೆ ರಷ್ಯಾ ಅಧ್ಯಕ್ಷರು ಫಿದಾ ಆಗಿದ್ದಾರೆ. ಉಭಯ ದೇಶಗಳ ವ್ಯಾಪಾರ $100 ಬಿಲಿಯನ್ ತಲುಪುವಂತ ವಿಶ್ವಾಸವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಭವಿಷ್ಯದ ಆರ್ಥಿಕ ಬೆಳವಣಿಗೆಯ ಇಂಜಿನ್ ಭಾರತ ಅಂತ ಒಂದು ಮಹತ್ವದ ಸ್ಟೇಟ್ಮೆಂಟ್ ಅನ್ನ ನೀಡಿದ್ದಾರೆ. ಪುಟಿನ್ ಭವಿಷ್ಯವನ್ನು ನೋಡಿದ್ದಾರೆ. ಸೇಂಟ್ ಪೀಟರ್ಸ್ಬರ್ಗ್ ವೇದಿಕೆಯಲ್ಲಿ ಭಾರತದ ಗುಣಗಾನವನ್ನು ಮಾಡಿದ್ದಾರೆ ರಷ್ಯಾ ಅಧ್ಯಕ್ಷರು. ಅಂದರೆ ನಾವು ಬೇರೆ ದೇಶಗಳ ಜೊತೆ ನಮ್ಮನ್ನು ಕಂಪೇರ್ ಮಾಡ್ಕೊತೀವಿ, ಅದು ಎಷ್ಟು ಡೆವಲಪ್ ಆಗಿದೆ ಅಥವಾ ಅಲ್ಲಿ ಟೆಕ್ನಾಲಜಿ ಎಷ್ಟು ಚೆನ್ನಾಗಿದೆ ಅಥವಾ ಡಿಜಿಟಲ್ ಮಾರ್ಕೆಟ್ ಎಷ್ಟು ಚೆನ್ನಾಗಿದೆ ಅಂತ. ಬಟ್ ಇಲ್ಲಿ ರಷ್ಯಾ ಅಧ್ಯಕ್ಷರು ಭಾರತವನ್ನು ಹಾಡಿ ಹೊಗಳಿದ್ದಾರೆ. ಜಗತ್ತಿನ ಸಾಫ್ಟ್ವೇರ್ ಮತ್ತು ಡಿಜಿಟಲ್ ಮಾರುಕಟ್ಟೆಯಲ್ಲಿ ಭಾರತವೇ ಕಿಂಗ್ ಅಂತ ಹೇಳಿದ್ದಾರೆ. ಹಾಗೆ ಈ IT ಉದ್ಯಮ ಏನಿದೆ ಇದರ ಪ್ರಭಾವಕ್ಕೆ ರಷ್ಯಾ ಅಧ್ಯಕ್ಷರು ಫಿದಾ ಆಗಿದ್ದಾರೆ. ಇದರ ಜೊತೆಗೆ ಉಭಯ ದೇಶಗಳ ವ್ಯಾಪಾರ $100 ಬಿಲಿಯನ್ ತಲುಪುವಂಥ
ವಿಶ್ವಾಸ ಕೂಡ ಇದೆ. ಭವಿಷ್ಯದ ಜಾಗತಿಕ ಆರ್ಥಿಕ ಬೆಳವಣಿಗೆಯ ಪ್ರಮುಖ ಎಂಜಿನ್ ಭಾರತವೇ ಆಗುತ್ತೆ ಅಂತ ಭವಿಷ್ಯವನ್ನು ಕೂಡ ನುಡಿದಿದ್ದಾರೆ. ಇದರ ಜೊತೆಗೆ ಸಾಮಾನ್ಯವಾಗಿ ನಮ್ಮ ದೇಶ ಒಂದಷ್ಟು ರಾಷ್ಟ್ರಗಳ ಜೊತೆಗೆ ಬಾರ್ಡರ್ ಗಡಿಯನ್ನು ಹಂಚಿಕೊಂಡಿರುತ್ತೆ. ಅಲ್ಲಿ ಸಾಮಾನ್ಯವಾಗಿ ಅದು ಯಾವುದೇ ದೇಶ ಆಗಿರ್ಬೋದು, ಗಡಿ ವಿವಾದ ಇದ್ದೇ ಇರುತ್ತೆ. ಇಲ್ಲಿ ಮುಖ್ಯವಾಗಿ ಪುಟಿನ್ ಅವರು ಚೀನಾ ಹಾಗೂ ಭಾರತದ ಗಡಿ ವಿವಾದದ ಬಗ್ಗೆ ಮಾತಾಡಿದ್ದಾರೆ. ಚೀನಾ ಭಾರತ ಗಡಿ ವಿವಾದ ರಷ್ಯಾ ಮಧ್ಯದಲ್ಲಿ ಎಂಟ್ರಿ ಕೊಡೋದಿಲ್ಲ ಅಂತಲೂ ಕೂಡ ಅವ್ರು ಹೇಳಿದ್ದಾರೆ. ಯಾಕಂದರೆ ಎರಡೂ ದೇಶಗಳು ಕೂಡ ರಷ್ಯಾಗೆ ಆಪ್ತ ದೇಶಗಳು. ಹೀಗಾಗಿ ನಾವು ಈ ಒಂದು ಗಡಿ ವಿವಾದದಲ್ಲಿ ರಷ್ಯಾ ಯಾವುದೇ ಕಾರಣಕ್ಕೂ ಎಂಟ್ರಿ ಕೊಡೋದಿಲ್ಲ, ಪ್ರವೇಶ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಚೀನಾ ಭಾರತ ಗಡಿ ವಿವಾದ ರಷ್ಯಾ ಮಧ್ಯ ಪ್ರವೇಶಿಸದು ಅಂತ ಹೇಳಿದ್ದಾರೆ. ಭಾರತ ಚೀನಾ ಗಡಿ ವಿವಾದದಲ್ಲಿ ಹಸ್ತಕ್ಷೇಪ ಮಾಡಲ್ಲ ಅಂತ ಪುಟಿನ್ ಹೇಳಿದ್ದಾರೆ. ವಿವಾದ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಹಸ್ತಕ್ಷೇಪ ಬೇಕಾಗಿಲ್ಲ, ಯಾಕಂದ್ರೆ ಮೋದಿ ಹಾಗೂ ಜಿನ್ಪಿಂಗ್ ಸಮರ್ಥರಿದ್ದಾರೆ. ಎರಡೂ ದೇಶಗಳ ಜೊತೆ ರಷ್ಯಾ ಉತ್ತಮ ಸಂಬಂಧವನ್ನು ಹೊಂದಿದೆ ಅಂತ ಅಧ್ಯಕ್ಷರು ಹೇಳಿದ್ದಾರೆ. ಗಡಿ ವಿವಾದದ ವಿಷಯದಲ್ಲಿ ರಷ್ಯಾ ತಟಸ್ಥ ನಿಲುವಿಗೆ ಬದ್ಧವಾಗಿದೆ ಅಂತ ಹೇಳಿದ್ದಾರೆ. ಜಾಗತಿಕ ಶಾಂತಿಗೆ ಭಾರತದ ಪಾತ್ರ ಅತಿ ದೊಡ್ಡದು ಅಂತ ಪುಟಿನ್ ಅವರು ಅಭಿಮತವನ್ನು ಹೊರಹಾಕಿದ್ದಾರೆ. ಹಾಗೆ ಭಾರತ ಮತ್ತು ಚೀನಾ ಸೂಕ್ಷ್ಮತೆಯನ್ನು ರಷ್ಯಾದ ಬಲಿಷ್ಠ ನಾಯಕ ವ್ಲಾಡಿಮಿರ್ ಪುಟಿನ್ ಗೌರವಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಹೌದು, ಚೀನಾ ನಮಗೆ ಕ್ಲೋಸ್ ಕಂಟ್ರಿ ಇರ್ಬೋದು, ಫ್ರೆಂಡ್ ಕಂಟ್ರಿ ಇರ್ಬೋದು, ಬಟ್ ಸ್ಟಿಲ್ ನಮಗೆ ಚೀನಾ ಎಷ್ಟು ಮುಖ್ಯನೋ ಭಾರತ ಕೂಡ ಅಷ್ಟೇ ಮುಖ್ಯ. ನಮಗೆ ಎರಡೂ ದೇಶಗಳು ಕೂಡ ಆಪ್ತ ದೇಶಗಳು. ಹೀಗಾಗಿ ಅವರಿಬ್ಬರ ನಡುವಿನ ಗಡಿ ವಿವಾದ ಏನಿದೆ ಅದಕ್ಕೆ ನಾವು ಎಂಟ್ರಿ ಕೊಡೋದಿಲ್ಲ. ಇವನ್ ದೋ ವಿ ಆರ್ ಫ್ರೆಂಡ್ಸ್, ಅದರಲ್ಲಿ ನಾನು ಮೂಗು ತೋರಿಸೋದಿಲ್ಲ. ಯಾಕಂದರೆ ಅವರವರೇ ಸಮರ್ಥರಿದ್ದಾರೆ, ಅಲ್ಲಿ ನನ್ನ ಮಧ್ಯಸ್ಥಿಕೆ ಬೇಕಾಗಿಲ್ಲ, ಅವರೇ ಸಮರ್ಥರಿದ್ದಾರೆ. ಈ ಜಟಿಲವಾದ ವಿವಾದವನ್ನು ಮಾತುಕತೆಯ ಮೂಲಕ ಸಾಲ್ವ್ ಮಾಡಿಕೊಳ್ಳೋದಕ್ಕೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಚೀನಾದ ಅಧ್ಯಕ್ಷ ಜಿನ್ಪಿಂಗ್ ಸಂಪೂರ್ಣವಾಗಿ ಸಮರ್ಥರಿದ್ದಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಜಾಗತಿಕವಾಗಿ ಶಾಂತಿ ಮತ್ತು ಸ್ಥಿರತೆಯನ್ನು ಕಾಪಾಡುವಲ್ಲಿ ಭಾರತದ ಪಾತ್ರ ಅತ್ಯಂತ ದೊಡ್ಡದಾಗಿದೆ ಅಂತಲೂ ಕೂಡ ಅವರು ಹಾಡಿ ಹೊಗಳಿದ್ದಾರೆ. ಅಂದರೆ ಒಟ್ಟಾರೆಯಾಗಿ ಒಂದಷ್ಟು ಹೊಗಳಿಕೆಯ ಮಾತುಗಳು ರಷ್ಯಾ ಅಧ್ಯಕ್ಷರ ಕಡೆಯಿಂದ ಬಂದಿದೆ. ಜೊತೆಗೆ ಒಂದು ಆಫರ್ ಕೂಡ ನೀಡಿದ್ದಾರೆ. Su-57 ಸ್ಟೆಲ್ತ್ ಜೆಟ್ನ ನೀಡೋದಾಗಿ ಆಫರ್ ನೀಡಿದ್ದಾರೆ. ಬಟ್ ಇದನ್ನು ಭಾರತ ಯಾವ ರೀತಿ ಸ್ವೀಕಾರ ಮಾಡುತ್ತೆ, ಹಾಗೆ ಅಕಸ್ಮಾತ್ ಆ ಒಂದು ಜೆಟ್ ಏನಾದರೂ ಭಾರತಕ್ಕೆ ಬಂದರೆ ಯಾವ ರೀತಿ ನಮ್ಮ ರಕ್ಷಣಾ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ತರುತ್ತೆ, ಎಲ್ಲವನ್ನೂ ಕೂಡ ಕಾದು ನೋಡಬೇಕಿದೆ.